ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು, ದೇವರ ಮಹಿಮೆ, ಭಯಭಕ್ತಿ, ದೇವರ ಜ್ಞಾನ, ದೇವದೂತರ ಕಾವಲು, ದೇವರ ಪ್ರೀತಿ, ನಂಬಿಕೆ, ನಿರೀಕ್ಷೆ ನೀಡುವ ಆರೋಗ್ಯದಾಯಕ ಬೆಳಕಿನ ದೇವರ ವಾಕ್ಯ ಭಾಗಾಂಶ ಪ್ರೇರೆ. ಪ್ರಭುವಿನ ಪಕ್ಷಿರಾಜು, ಹದ್ದುವಿನ ಬಗ್ಗೆ ಪ್ರೇರೆ. ಪ್ರಭುವಿನ ಪಕ್ಷಿರಾಜು. ನಾವು ಯೆಶಾಯ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಪ್ರೊಫೆಟ್ ಐಸಾಯ ಚಾಪ್ಟರ್ 40 ವರ್ಸ್ 31 ವರ್ಡ್. ಯೆಹೋವನನ್ನು ಎದುರು ನೋಡುವವರು ಪಕ್ಷಿರಾಜನಾದ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಹಾರುವರು, ಓಡಿದರೂ ದಣಿಯುವುದಿಲ್ಲ, ನಡೆದರೂ ಬಳಲುವುದಿಲ್ಲ. ಹೌದು ಪ್ರೇರೆ. ಹೀಗೆ ನಾವು ಪ್ರಭುವಿನ ಒಂದು ಪಕ್ಷಿ ಪ್ರೇರೆ. ಹೌದು, ಹದ್ದಿನ ಬಗ್ಗೆ ಕೆಲವು ಲಕ್ಷಣಗಳನ್ನು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ದೇವರ ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ಆತ್ಮಸ್ವರೂಪ ಏಕ ದೇವರ ಆ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಮತ್ತು ವಾಕ್ಯವು ನಮ್ಮಲ್ಲಿ, ನಾವು ವಾಕ್ಯವಾದ ದೇವರ ಯೇಸುವಿನಲ್ಲಿ ನೆಲೆಗೊಳ್ಳುವಂತೆ, ಸಮೃದ್ಧಿಯಾದ ಫಲ ಕೊಡುವಂತೆ 100ಕ್ಕೆ 100 60-30ರಷ್ಟು ತಂದೆ ಯೇಸು ಪರಿಶುದ್ಧಾತ್ಮ ಪ್ರಭು ಅನುಗ್ರಹಿಸಲಿ. ಪ್ರಾರ್ಥನೆ. ನನ್ನದು ಏಕೆ ಬೇಯಿಸಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೆ, 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 ಆತ್ಮಸ್ವರೂಪನಾದ ದೇವರೇ, ಸಮಸ್ತ ಸೃಷ್ಟಿಕರ್ತನೆ, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ, ರಕ್ಷಿಸಿ, ಪೋಷಿಸಿ, ಪಾಲಿಸುತ್ತಾ ಬಂದಿರುವ ದೇವರೇ, ನಿಮಗೆ ಸ್ತೋತ್ರ ತಂದೆ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಹೃದಯಪೂರ್ವಕ ವಂದನೆಗಳು ದೇವ. ಈ ದಿನ ಈ ಸಮಯ ಪಕ್ಷಿರಾಜನಾದ ಹದ್ದುವಿನ ಬಗ್ಗೆ ಧ್ಯಾನಿಸುತ್ತಿರುವಾಗ ನೀವೇ ನಮ್ಮೆಲ್ಲರೊಂದಿಗೆ ವಾಕ್ಯದ ಮುಖಾಂತರ ಮಾತನಾಡಬೇಕೆಂದು, ಪಕ್ಷಿರಾಜನಲ್ಲಿರುವ ಆ ದೊಡ್ಡ ಬಲವನ್ನು, ನಿಮ್ಮ ಎದುರು ನೋಡುವಿಕೆಯನ್ನು, ಉನ್ನತ ಸ್ಥಳದಲ್ಲಿ ಆತ್ಮೀಯ ವಲಯದಲ್ಲಿ ಹಾರುವಿಕೆಯನ್ನು, ಭೂ ಸಂಬಂಧವಾದವುಗಳಿಗೆ ಒಲಿಯದೆ ಉನ್ನತವಾದವುಗಳಿಗೆ ಒಲಿಯುವಂತೆ ಆ ಶ್ರೇಷ್ಠ ಲಕ್ಷಣ ನಾವು ಈ ವಾಕ್ಯದ ಮುಖಾಂತರ ಕಲಿತುಕೊಳ್ಳುವಂತೆ, ನೆಲೆಗೊಳ್ಳುವಂತೆ, ಆಚರಿಸುವಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಮಾಡಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ನಿಮ್ಮನ್ನು ಎದುರು ನೋಡಿ ಹದ್ದುವಿನ ಆ ಬಲವನ್ನು, ಆ ನಡೆದರೂ ಓಡಿದರೂ ದಣಿಯದೆ ಬಳಲದೆ ಇರುವ ಆ ಪರಲೋಕ ಶಕ್ತಿಯಾದ ಪರಿಶುದ್ಧಾತ್ಮನನ್ನು, ವಾಕ್ಯವಾದ ಶಕ್ತಿಯನ್ನು ಹೊಂದಿಕೊಳ್ಳುವಂತೆ ಅನುಗ್ರಹಿಸುತ್ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಪ್ರಭುವಿನ ಒಂದು ಪಕ್ಷಿ ರಾಜ, ಪಕ್ಷಿಗಳಲ್ಲೇ ಆ ರಾಜನಂತಿರುವ ಪಕ್ಷಿ ಪ್ರೇರೆ. ಅದಕ್ಕೆ ಸಮವಾದ ಯಾವ ಪಕ್ಷಿ ಇಲ್ಲ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ದೇವರ ಸಿಂಹಾಸನದ ಸುತ್ತಲೂ 4 ಜೀವಿಗಳು. ಆ 1ನೇ ಜೀವಿ ಸಿಂಹದ ಮುಖದಂತಿರುವ ಜೀವಿ. ಅದು ಪ್ರಿಯ 6 ರೆಕ್ಕೆಗಳಿರುತ್ತವೆ. 2ನೇ ಜೀವಿ ಹೋರಿಯಂತೆ ಮುಖ ಇರುವ ಜೀವಿ, 6 ರೆಕ್ಕೆಗಳಿರುತ್ತವೆ. 3ನೇ ಜೀವಿ ಮನುಷ್ಯ ಮುಖದಂತಿರುವ ಜೀವಿ ಪ್ರೇರೆ. 4ನೇ ಜೀವಿ ಹದ್ದುವಿನ ಮುಖದಂತಿರುವ ಜೀವಿ ಪ್ರೇರೆ. ಹೌದು, ಹದ್ದು ದೇವರನ್ನು ಎದುರು ನೋಡುವುದಕ್ಕೆ ಸೂಚನೆ ಆಗಿದೆ ಪ್ರೇರೆ. ನಾವು ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರೆ. ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಕ್ರಿಸ್ತ ಯೇಸುವಿನ ಕಡೆಗೆ ಸ್ಥಿರಚಿತ್ತದಿಂದ ನೋಡುತ್ತಾ ವಿಶ್ವಾಸ ಪಂದ್ಯದಲ್ಲಿ ಓಡಬೇಕೆಂದು ಪ್ರೇರೆ. ಹದ್ದು ವಿಶ್ವಾಸವನ್ನು ಹುಟ್ಟಿಸಿದ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ, ಆ ವಿಶ್ವಾಸಕ್ಕೆ, ದೃಢವಾದ ವಿಶ್ವಾಸಕ್ಕೆ ಸೂಚನೆಯಾಗಿದೆ ಪ್ರೇರೆ. ಹೀಗೆ ನಾವು ಪಕ್ಷಿರಾಜ, ದೇವರ ಒಂದು ಪಕ್ಷಿ ಎಂದು ಲಕ್ಷಣ ನೋಡುವುದಾದರೆ ಪ್ರೇರೆ, ಆ ಪಕ್ಷಿರಾಜ ಹದ್ದುವಿನ ಬಗ್ಗೆ, ಆ ಪ್ರಭುವೇ, ಆ ಪಕ್ಷಿರಾಜನಂತೆ ಆ ಪ್ರಭು ದೇವರೇ ನಮ್ಮೆಲ್ಲರನ್ನು ತನ್ನ ರೆಕ್ಕೆಗಳೊಂದಿಗೆ ಹೊರುತ್ತಿದ್ದಾನೆ ಪ್ರೇರೆ. ಆದಿಯಿಂದಲೂ ನಮ್ಮ ನಿವಾಸ ಸ್ಥಾನ ದೇವರೇ ಆಗಿದ್ದಾನೆ ಎಲ್ಲ ಮನುಷ್ಯ ಕುಲಕ್ಕೆ. ಹೌದು, ನಾವು ಬಳಲಿಕೆ ಹೊಂದದಂತೆ ನಮ್ಮನ್ನು ಎತ್ತಿಕೊಂಡು ಆಕಾಶಕ್ಕೆ ನಡೆಸುತ್ತಾನೆ ಪ್ರೇರೆ. ಅಂದರೆ ವಿಶ್ವಾಸ ಎಂಬ ಆಕಾಶಕ್ಕೆ, ನಿರೀಕ್ಷೆ ಎಂಬ ಪರಲೋಕಕ್ಕೆ, ಪ್ರೀತಿ ಎಂಬ ದೇವರ ಸನ್ನಿಧಿಗೆ. ಹೌದು, ಹೀಗೆ ನಾವು ಭಾಳ ಸಾರಿ ಕೇಳಿರುತ್ತೇವೆ ಪ್ರೇರೆ. ಪರವಶವನ್ನು ಕೂಡ ಹೊಂದಿರುತ್ತೇವೆ. ಏನೆಂದರೆ ಪಕ್ಷಿರಾಜನಂತೆ ರೆಕ್ಕೆಗಳನ್ನು ಚಾಚಿ ಮೇಲೆ ಹಾರುವ ದಿನ ನಿಮಿತ್ತ
ಎಷ್ಟೊಂದು ಆಶಿಸುತ್ತಿದ್ದೇವೆ ಎಂದು ಅನೇಕ ಭಕ್ತರು ಆಡುವುದನ್ನು ನೋಡುತ್ತೇವೆ. ಹೀಗೆ ಪಕ್ಷಿರಾಜನಾದ ಹದ್ದು ಅದು ಪಕ್ಷಿಗಳಿಗೆ ರಾಜನಾಗಿದೆ ಪ್ರೇರಿ. ಅಡವಿ ವೃಕ್ಷದೊಳಗೆ ಜಲ್ದರ ವೃಕ್ಷ ಹೇಗೆ ಶ್ರೇಷ್ಠವಾದದ್ದು, ಮೃಗಗಳಲ್ಲಿ ಸಿಂಹವು ಹೇಗೆ ಗಂಭೀರವಾದದ್ದು, ಹಾಗೆಯೇ ಪಕ್ಷಿಗಳಲ್ಲಿ ಪಕ್ಷಿರಾಜನಾದ ಹದ್ದು ಗರುಡ ಪ್ರತ್ಯೇಕವಾದ ಗಂಭೀರವಾದ ಪಕ್ಷಿಯಾಗಿದೆ ಪ್ರೇರೆ. ಹೌದು, ಹಾಗೆ ದೇವರ ಪ್ರಜೆಗಳು ಉಳಿದ ಪ್ರಜೆಗಳೆಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ. ಏಕೆಂದರೆ ಅವರು ದೇವರಿಂದ ಏರ್ಪಡಿಸಲ್ಪಟ್ಟ ಜನರಾಗಿದ್ದಾರೆ ಎಂದು ಬೈಬಲ್ ಹೇಳುತ್ತಿದೆ ಪ್ರೇರೆ. ಏನೆಂದು? ನೀವು ನಿಮ್ಮ ದೇವರಾದ ಯೆಹೋವನಿಗೆ ಪ್ರತಿಷ್ಠಿತ ಜನ. ನಿನ್ನ ದೇವರಾದ ಯೆಹೋವ ಅಥವಾ ಯೇಸುಕ್ರಿಸ್ತ ಪರಿಶುದ್ಧ ಆತ್ಮಸ್ವರೂಪನು ಇರುವಾತನು ಭೂಮಿಯ ಮೇಲೆ ಇರುವಂಥ ಸಮಸ್ತ ಜನಗಳಿಗಿಂತ ನಿಮ್ಮನ್ನೇ ಹೆಚ್ಚಾಗಿ ಎಣಿಸಿ ನಿಮ್ಮನ್ನು ತನ್ನ ಸ್ವಕೀಯ ಸ್ವಂತ ಪರಿಶುದ್ಧ ಜನರನ್ನಾಗಿ ಆರಿಸಿಕೊಂಡಿದ್ದಾನೆ. ಹೌದು ಪ್ರೇರೆ. ನಾವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಹೌದು, ನಾವು ದೊಡ್ಡ ಜನಾಂಗ ಶ್ರೇಷ್ಠ ಜನಾಂಗ ಎಂದು ಆರಿಸಿಕೊಳ್ಳಲಿಲ್ಲ, ಚಿಕ್ಕ ಜನಾಂಗ ಎಂದು ಆರಿಸಿಕೊಂಡಿದ್ದಾನೆ ಪ್ರೇರೆ. ಇಸ್ರಾಯೇಲ್ ಎಂದು ಹೆಸರಿಟ್ಟಿದ್ದಾನೆ ಆ ಜನಕ್ಕೆ. ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು. ಯಾಕೋಬನಿಗೆ ಇಸ್ರಾಯೇಲ್ ಎಂದು ಹೆಸರು ಬಂದಿತ್ತು. ಅಬ್ರಹಾಮನ ಮಗ ಇಸಾಕನ ಮಗ ಯಾಕೋಬನಿಗೆ ದೇವರು ಕೊಟ್ಟ ಹೊಸ ಹೆಸರು ಇಸ್ರಾಯೇಲ್. ಅದು ಪ್ರೇರೆ. ಹೀಗೆ ಅದು ಒಂದು ದೇವರ ಸೇವಕನ ಮಗನ ಹೆಸರೇ ಇಸ್ರಾಯೇಲ್ ಎಂದು ಒಂದು ಕುಲವಾಯಿತು ಪ್ರೇರೆ. ಅದು ಹೆಸರು ಇಂದಿಗೂ ಇಸ್ರಾಯೇಲ್ ದೇಶವನ್ನು ನೋಡುತ್ತೇವೆ. ಅದು ಒಬ್ಬ ವ್ಯಕ್ತಿಯ ಹೆಸರು. ರಾತ್ರಿಯೆಲ್ಲ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಹೋರಾಡಿ ಕಣ್ಣೀರಿನಿಂದ ಉತ್ತರವನ್ನು ಪಡೆದುಕೊಂಡ ಹೆಸರು ಪ್ರೇರೆ ಇಸ್ರಾಯೇಲ್ ಎಂದರೆ. ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಹೋರಾಡಿ ಉತ್ತರ ಪಡೆದು ಗೆದ್ದವನು. ಹೌದು ಪ್ರೇರೆ. ನಾವು ಕೂಡ ಪ್ರಾರ್ಥನೆಯಲ್ಲಿ ಹೋರಾಡಬೇಕಾದ ಪ್ರೇರೆ. ಹೀಗೆ ಆ ಪಕ್ಷಿರಾಜನಾದ ಹದ್ದು ಉಳಿದ ಪಕ್ಷಿಗಳೆಲ್ಲಕ್ಕಿಂತ ವ್ಯತ್ಯಾಸವಾದುದಾಗಿದೆ. ಆ ಹದ್ದುವಿಗೆ ಸರಿಯಾದ ಬಲವುಳ್ಳ ಶಕ್ತಿಯುಳ್ಳ ಬೇರೆ ಯಾವ ಪಕ್ಷಿ ಇಲ್ಲ. ಹೀಗೆ ಪಕ್ಷಿರಾಜು ಆ ರಾಜರಿಕ ಸ್ವಭಾವವುಳ್ಳ ಗಂಭೀರವಾದ ಪಕ್ಷಿಯಾಗಿದೆ ಪ್ರೇರೆ. ಅದು ಗುಬ್ಬಚ್ಚಿಯಂತೆ ಮನೆಯ ಅಂಗಳದೊಳಗೆ ದೊಡ್ಡಿಗಳೊಳಗೆ ಬರುವುದಿಲ್ಲ. ಕೋಳಿಯಂತೆ ಆ ಕುಪ್ಪೆಯ ಮೇಲೆ ಬಾಯಿಂದ ಹುಳುಗಳನ್ನು ಹುಡುಕುವುದಿಲ್ಲ. ಆ ಪ್ರೇರೆ ನಾವು ಹದ್ದು ಉನ್ನತವಾದ ರಾಜರಿಕವುಳ್ಳ ಗಂಭೀರವಾದ ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ ಪ್ರೇರೆ. ಅದು ಗುಬ್ಬಚ್ಚಿಗಳಂತೆ ಮನೆಯ ದೊಡ್ಡಿಗಳೊಳಗೆ ಬರುವುದಿಲ್ಲ. ಆ ಪ್ರೇರೆ ಯೇಸುವಿಗೆ ದೇವರ ಮೇಲೆ ಆಸೆ ಇತ್ತು ಪ್ರೇರೆ. ದೇವರ ಚಿತ್ತವನ್ನು ನೆರವೇರಿಸುವುದೇ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವುದೇ ತಿಂಡಿ ತೀರ್ಥ ಆಗಿತ್ತು. ಆದರೆ ಇಂದಿನ ನಮಗಾದರೂ ದಶಮಾಂಶವೇ ಆಹಾರ. ಹೌದು ಪ್ರೇರೆ. ಹಣದ ಕೋರಿಕೆಯೇ ತಿಂಡಿ ತೀರ್ಥ. ಪ್ರೇರೆ ಹದ್ದುವಿನಂತೆ ದೇವರ ಮೇಲೆ ಆಧಾರವಾಗಿರುವವರು ರಾಜರಿಕವುಳ್ಳ ಗಂಭೀರವಾದ ಪಕ್ಷಿಯಾದ ಹದ್ದುವಿಗೆ ಸಮಾನ ಪ್ರೇರೆ. ದಶಮಾಂಶದ ಮೇಲೆ ಅಥವಾ ಹಣದ ಮೇಲೆ ನಮ್ಮ ಮನಸ್ಸು ಹೋಗುವುದಾದರೆ ನಾವು ಆ ಗುಬ್ಬಚ್ಚಿಗಳಂತೆ ದೊಡ್ಡಿಗಳೊಳಗೆ ಅಂಗಳದಲ್ಲಿ ತಿರುಗಾಡುವವರಾಗಿದ್ದೇವೆ. ಮತ್ತು ಕೋಳಿಯಂತೆ ಕುಪ್ಪೆ ಮೇಲೆ ಆ ಬಾಯಿಂದ ಹುಳಗಳನ್ನು ತಿನ್ನುವಂಥವರಾಗಿರುತ್ತೇವೆ. ಅದರಿಂದ ನಾವು ಪಕ್ಷಿರಾಜ ಅಂತ ಇರೋಣ ಪ್ರೇರೆ. ಪಕ್ಷಿರಾಜ ಆ ಪರಿಶುದ್ಧ ಗ್ರಂಥದೊಳಗೆ ಉತ್ತಮ ಸ್ಥಾನವನ್ನು ಆವರಿಸಿಕೊಂಡಿದೆ. ನಾವು ಪ್ರೇರೆ ಹದ್ದು ದೇವರ ಸಮ್ಮುಖದಲ್ಲಿ ಇರುವ 4 ಜೀವಿಗಳಲ್ಲಿ ಒಂದು ಜೀವಿ ಪ್ರೇರೆ. ಹೌದು, ಎಷ್ಟು ಅದ್ಭುತ. ಹೌದು ಪ್ರೇರೆ, ಅಂಥ ಕೃಪೆ ನಮಗೆ ನೀಡುತ್ತೆ. ಹೀಗೆ ಪ್ರಭು ಯೇಸು ಕ್ರಿಸ್ತನು ಹೇಳುವಂಥ ತಂದೆಯಾದ ದೇವರು ಹೇಳುವಂಥ ಆ ಪಕ್ಷಿರಾಜ ಹದ್ದುವಿನ ಬಗ್ಗೆ ಪ್ರಭು ಹೇಳಿದಂಥ ಆ ಆತ್ಮ ಸಂಬಂಧವಾದ ಅನೇಕ ವಿಷಯಗಳು ನಮ್ಮನ್ನು ಆಳವಾದ ಅನುಭವದೊಳಕ್ಕೆ ನಡೆಸುತ್ತೇವೆ ಪ್ರೇರೆ. ಪ್ರತ್ಯೇಕವಾದ ಈ ಪಕ್ಷಿರಾಜ ವಿಮೋಚಿಸಲ್ಪಟ್ಟ ಆತ್ಮಗಳಿಗೆ ಸಾದೃಶ್ಯವಾಗಿದೆ. ಹದ್ದು ಭೂಲೋಕದೊಳಗಿಂದ ವಿಮೋಚಿಸಲ್ಪಟ್ಟ ನಾವು ಆಕಾಶದ ಕಡೆಗೆ ಮೇಲೆ ಹಾರುತ್ತಾ ಹೋಗಲು ಕರೆಯಲ್ಪಟ್ಟವರಾಗಿದ್ದೇವೆ ಪ್ರೇರೆ. ನಮ್ಮೊಳಗೆ ಪ್ರತಿಯೊಬ್ಬರಿಗೆ ನಮ್ಮ ದೇವರು ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕ ಪರಲೋಕ ವಿಷಯದೊಳಗೆ ಆತ್ಮ ಸಂಬಂಧವಾದ ಪ್ರತಿ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾನೆ. ಅಷ್ಟೇ ಅಲ್ಲ, ಉನ್ನತದಲ್ಲಿ ಆತನೊಂದಿಗೆ ಕೂಡ ಕೂತುಕೊಳ್ಳಲು ಅನುಗ್ರಹಿಸಿದ್ದಾನೆ ಪ್ರೇರೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಎಫೆಸಿಯನ್ಸ್ ಚಾಪ್ಟರ್
1 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆ, ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ. ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ. ನಾವು ಕೂಡ ಸ್ತೋತ್ರ ಮಾಡಬೇಕಾದ ಪ್ರೇರೆ. ಕ್ರಿಸ್ತ ಯೇಸುವಿನಲ್ಲಿ ದೇವರು ಆತ್ಮೀಯ ಸಂಬಂಧವಾದ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿದ್ದಾನೆ. ಭೂ ಸಂಬಂಧವಾದ ಆಶೀರ್ವಾದಗಳೆಂದು ಹೇಳುತ್ತಿಲ್ಲ ಪ್ರೇರೆ, ಆತ್ಮ ಸಂಬಂಧವಾದ ಪ್ರತಿ ಆಶೀರ್ವಾದ ಪ್ರೇರೆ. ಅಷ್ಟೇ ಅಲ್ಲ, ಉನ್ನತದಲ್ಲಿ ಆತನೊಂದಿಗೆ ಕೂಡುವಂತಹ ಆತ್ಮ ಸಂಬಂಧವಾದ ಆಶೀರ್ವಾದ. ಹೀಗೆ ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ನೋಡ್ತೇವೆ ಪ್ರೇರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಎಫೆಸಿಯನ್ ಚಾಪ್ಟರ್ 1 ವರ್ಸ್ 3rd ವರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಪ್ರೇರೆ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. ಪ್ರೇರೆ, ದೇವರ ಆತ್ಮ ಕೊಡುವ ಪವಿತ್ರ ಆತ್ಮ ವರಗಳು, ಪರಿಶುದ್ಧಾತ್ಮ ದತ್ತವಾದ ವರಗಳು, ಫಲಗಳು. ಪ್ರೇರೆ, ವರಗಳು ಕೊರಿಂತ 1ನೇ ಕೊರಿಂತ 12ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. 1 Corinthians chapter 12 verse 8 to onwards. ಗಿಫ್ಟ್ಸ್ ಆಫ್ ಗಾಡ್ ದೀಸ್ ಆರ್. ಮತ್ತು ಫಲಗಳ ಬಗ್ಗೆ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ದೀಸ್ ಆರ್ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಗಾಡ್. ಮತ್ತು ಎಲ್ಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಪ್ರೇರೆ. ಮತ್ತು ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಿಂದ ಓದುತ್ತೇವೆ ಪ್ರೇರೆ. ದೇವರು ಕೊಡುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಪ್ರೇರೆ, ನೀತಿ ಎಂಬ ನಿಲುವಂಗಿ, ಸತ್ಯವೆಂಬ ನಡುಕಟ್ಟು, ಶಾಂತಿಯ ಸಂದೇಶವಾದ ಸುವಾರ್ತೆಯನ್ನು ಸಾರಲು ಬೇಕಾದ ಶ್ರದ್ಧೆ ಎಂಬ ಪಾದರಕ್ಷೆ, ಸೈತಾನನು ಹಾಕುವ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ, ಶೋಧನೆಯ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ಹಣದ ಶೋಧನೆ, ಸ್ತ್ರೀಯ ಶೋಧನೆ ಮತ್ತು ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹ, ಅನೇಕ ರೀತಿಯ ಶರೀರೇಚ್ಛೆಗಳು, ಮನುಷ್ಯನ ಮೂಲಕ ಗೌರವ, ದೇವರ ವಾಕ್ಯವನ್ನು ಇದ್ದಂತೆ ಹೇಳದೆ ಇಲ್ಲದೆ ಹೇಳುವುದು. ಪ್ರೇರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹಣಕ್ಕೆ ಎಲ್ಲಿ ಬೆಲೆಯನ್ನು ಕೊಟ್ಟಿಲ್ಲ ಪ್ರೇರೆ. ಹೌದು, ಐಶ್ವರ್ಯವಂತನು ಒಂಟೆ ಕಣ್ಣಿನಲ್ಲಿ ಹೋದಂತೆ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಅಂದರೆ ಇಲ್ಲಿ ಯೇಸುಪ್ರಭು ಏನು ಹೇಳ್ತಿದ್ದಾನೆಂದರೆ, ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ಗಿದ್ರೆ ನುಗ್ಗಬಹುದು, ಐಶ್ವರ್ಯವಂತನು ಒಂಟೆಯ ಅಂತ, ಅಥವಾ ಸೂಜಿ ಕಣ್ಣಿನಲ್ಲಿ ಒಂಟೆ ನುಗ್ಗಬಹುದು, ಆದರೆ ಐಶ್ವರ್ಯವಂತನು ಪರಲೋಕ ಸೇರುವುದಿಲ್ಲ ಅಂತ ಹೇಳಿದ್ದಾನೆ. ಅಂದರೆ ಇಲ್ಲಿ ಐಶ್ವರ್ಯಕ್ಕೆ, ಹಣದ ವಿಷಯಕ್ಕೆ, ಇಹಲೋಕದ ಆಶೀರ್ವಾದಗಳಿಗೆ ಪ್ರಭು ಮಾನ್ಯತೆ ಕೊಡುತ್ತಿಲ್ಲ. ದೇವರ ರಾಜ್ಯಕ್ಕಾಗಿ ನೀತಿ ತಗೋಪಡು, ನಿನ್ನನ್ನು ಹಿಂಬಾಲಿಸಿ ಬರುತ್ತವೆ ಅಷ್ಟೇ. ನೀನು ಅವುಗಳನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇನ್ನೊಬ್ಬತ ಬಂದ ಪ್ರೇರೆ ಯೇಸುವಿನ ಬಳಿಗೆ, ಸುವಾರ್ತೆ ವಾಕ್ಯ ಹೇಳುತ್ತಿರುವಾಗ ಯೇಸು ಕ್ರಿಸ್ತನ ಪ್ರಭು ರಕ್ಷಕ ದೇವರು, ಸ್ವಾಮಿ, ನನ್ನ ಅಣ್ಣನು ನನ್ನ ಆಸ್ತಿಯಲ್ಲಿ ಪಾಲು ಕೊಡುವಂತೆ ಆತನಿಗೆ ಹೇಳು ಎಂದು ಹೇಳಿದಾಗ, ಅಲ್ಲಿ ಆತನಿಗೆ ಯೇಸು ಕ್ರಿಸ್ತನು ಮಾತಾಡಲಿಲ್ಲ. ಹೌದಪ್ಪ, ನಿನ್ನ ಅಣ್ಣ ನಿನಗೆ ಆಸ್ತಿಯಲ್ಲಿ ಭಾಗ ಕೊಡುತ್ತಿಲ್ಲವಾ, ಸ್ವಲ್ಪ ನಿಲ್ಲು, ಅದರ ಬಗ್ಗೆ ಹೇಳುತ್ತೇನೆ ಅಂತ ಹೇಳಲಿಲ್ಲ. ಆತನು ಹೇಳುತ್ತಿರುವಾಗಲೇ ಆತನನ್ನು ಮರ್ಯಾದೆ ತೆಗೆಯುತ್ತೇನೆ ಎನ್ನುವಂತೆ, ಮರ್ಯಾದೆ ತೆಗೆಯುವುದಿಲ್ಲ ಯಾರದು, ಜೀಸಸ್ ಸತ್ಯವನ್ನು ಪ್ರಕಟಿಸ್ತಾನೆ. ಇದ್ದಂತೆ ಸತ್ಯ ಸ್ವರೂಪನು ಆತನು ಯಾರಿಗೆ ಹೆದರಬೇಕು ಅವಶ್ಯಕತೆ ಇಲ್ಲ ಪ್ರೇರೆ. ಭಯಂಕರನಾದ ದೇವರು ಮನುಷ್ಯಾಕಾರದಲ್ಲಿ ಬಂದಿದ್ದಾನೆ. ಮಕ್ಕಳ ಮಾಂಸಧಾರಿಗಳಾಗಿರುವುದರಿಂದ, ಪಾಪದ ಪುರುಷನ ಅಧೀನದಲ್ಲಿ ಇರುವುದರಿಂದ, ಮರಣದ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ದಾಸತ್ವದಲ್ಲಿರುವುದರಿಂದ ಮರಣಾಧಿಕಾರಿಯನ್ನು ಸೋಲಿಸಲು, ತನ್ನ ಮರಣದಿಂದಲೇ ಸೋಲಿಸಿದನು. ಆತನು ಹೇಳ್ತಿದ್ದಾನೆ ಕುಂತವರಿಗೆ, ನೋಡಿರಿ, ನೀವು ಯಾವ ಥರವಾದ ಲೋಭಕ್ಕೂ ಒಳಗಾಗಬೇಡಿರಿ. ಪ್ರೇರೆ, ಲೋಕ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ನೀವು ಯಾವ ತರಹದ ಲೋಭಕ್ಕೂ ಒಳಗಾಗಬೇಡಿರಿ. ನಿಜವಾದ ಜೀವನವು ಇಹಲೋಕದ ಯಾವ ಆಸ್ತಿಪಾಸ್ತಿಗೂ ಸಂಬಂಧಪಟ್ಟಿಲ್ಲ, ಯಾವ ವಿದ್ಯಾಭ್ಯಾಸಕ್ಕೂ ಸಂಬಂಧಪಟ್ಟಿಲ್ಲ. ಪ್ರೇರೆ, ಇಹಲೋಕದ ಯಾವ ರೀತಿಯ ಇಚ್ಛೆಗಳಿಗೆ ಸಂಬಂಧಪಟ್ಟಿಲ್ಲ. ಹೌದು, ಯೇಸುವನ್ನೇ
ನಿಜವಾದ ದೇವರು ರಕ್ಷಕನು ಮತ್ತು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಹೋಗೋದು ಹೊರತು ಆತನ ಶಿಷ್ಯರಾಗಲು ಸಾಧ್ಯವಿಲ್ಲ. ನನಗಿಂತ ಹೆಚ್ಚಾಗಿ ತಾಯಿಯನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ಆಸ್ತಿ ಪಾಸ್ತಿಯನ್ನಾಗಲಿ ತನ್ನ ಪ್ರಾಣವನ್ನೇ ತ್ಯಜಿಸದ ಹೊರತು ನನ್ನವರಾಗಲು ಯೋಗ್ಯರಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ಆದರೆ ನನ್ನ ನಿಮಿತ್ತ ಸುವಾರ್ತೆ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಂಡವರು ಅಥವಾ ಕಳೆದುಕೊಳ್ಳಿ ಇಷ್ಟಪಡುವವರು ನಿತ್ಯಕ್ಕಾಗಿ ಪಡೆದುಕೊಳ್ಳುತ್ತಾರೆ. ತನ್ನ ಪ್ರಾಣವನ್ನು ಪ್ರೀತಿಸಿಕೊಳ್ಳುವವರು ಕಳೆದುಕೊಳ್ಳುತ್ತಾರೆ. ನನಗೋಸ್ಕರ ಮುಡಿಪಾಗಿಡುವವರು ಪಡೆದುಕೊಳ್ಳುತ್ತಾರೆ, ಇದ್ದಿದ್ದರೆ ಕಳೆದುಕೊಳ್ತಾರೆ. ಹೌದು ಪ್ರೇರೆ. ಹೀಗೆ ಎಫೆಸ ಪತ್ರಿಕೆ ನಾವು ನೋಡುತ್ತೇವೆ ಪ್ರೇರೆ. ಅದಕ್ಕೆ ಇಹಲೋಕದ ಯಾವ ಆಸ್ತಿ ಪಾಸ್ತಿಯಿಂದಲೂ ಹಣದಿಂದಲೂ ನಿಜವಾದ ಜೀವನ ಆಧಾರ ಆಗಿಲ್ಲ ಪ್ರೇರೆ. ದಶಮಾಂಶದಿಂದಲೂ ಕೂಡ ಆಧಾರ ಆಗಿಲ್ಲ. ಹೌದು, ನಾವು ಯೇಸುವಿಗಿಂತ ದೊಡ್ಡವರಲ್ಲ. ಯೇಸು ಏನು ಹೇಳಿದ? ಪರಿಸರ ನೀವು ದಶಮಾಂಶಗಳು ಹೆಚ್ಚಳ ಪಡುತ್ತೀರಿ, ಸದಾಪು ಪುದೀನ ಸಾಸಿವೆ ಇವುಗಳಲ್ಲಿ ದಶಮಾಂಶ ಕೊಡುತ್ತೀರಿ ಎನ್ನುತ್ತೀರಿ, ವಾರಕ್ಕೆ 2 ಬಾರಿ ಉಪವಾಸ ಮಾಡುತ್ತೀರಿ ಎನ್ನುತ್ತೀರಿ. ಆದರೆ ನ್ಯಾಯವನ್ನು ಕರುಣೆಯನ್ನು ಬದಿಗೊತ್ತಿದ್ದೀರಿ, ಮಾಯ ಮಾಡಿರಿ. ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು. ಆದರೆ ಅವರಿಗೆ ನಂತರ ಹೇಳ್ತಾನೆ ದೇವರು ಯೇಸು ಕ್ರಿಸ್ತನು, ನೀವು ನಿಮ್ಮ ತಂದೆಗೆ ಸರಿಯಾಗಿ ತಕ್ಕಂತೆ ಮಾಡುತ್ತೀರಿ. ಆದಿಯಿಂದಲೂ ಸೈತಾನನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ನೀವು ನಿಮ್ಮ ತಂದೆಗೆ ಸರಿಯಾದ ಮಕ್ಕಳು ಎಂದು ಹೇಳುತ್ತಾನೆ. ಯಾರಿಗೆ? ಪರಿಸಯ ಶಾಸ್ತ್ರಿಗಳಿಗೆ. ಅವರು ದಶಮಾಂಶಗಳು ಹೆಚ್ಚಳ ಪಡುತ್ತಿದ್ದರು, ಉಪವಾಸದಲ್ಲಿ ಹೆಚ್ಚಳ ಪಡುತ್ತಿದ್ದರು. ಪ್ರೇರೆ, ನೀನು ಉಪವಾಸ ಮಾಡುವಾಗ ಅಂತರಂಗದಲ್ಲಿ ಇರುವ ತಂದೆಗೆ ಗೊತ್ತಾಗುವಂತೆ ಮಾಡಬೇಕು. ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ಯಾರಿಗೆ ಗೊತ್ತಾಗಬಾರ್ದಂತೆ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆದರೆ ನಾವಾದರೂ ಡಂಗೂರ ಹೊಡಿಸಿ ಎಲ್ಲ ವಿಡಿಯೋದಲ್ಲಿ ತೋರಿಸುತ್ತೇವೆ, ಯೂಟ್ಯೂಬಲ್ಲಿ ಎಲ್ಲ ಬಿಡುತ್ತೇವೆ ಪ್ರೇರೆ. ಆದರೆ ಯೇಸು ಕ್ರಿಸ್ತ ವಾಕ್ಯಕ್ಕೆ ವಿರುದ್ಧವಾಗಿದೆ. ನಾವು ಯೋಚಿಸಬೇಕಾಗಿದೆ. ಪ್ರೇರೆ, ಈಗ ನಾವು ಎಫೆಸ ಪತ್ರಿಕೆಗೆ ಬರೋಣ ಪ್ರೇರೆ. ಹದ್ದು, ಪಕ್ಷಿ ರಾಜ, ಪ್ರಭುವಿನ ಪಕ್ಷಿ, ಪ್ರಭುವಿನ ಎದುರು ನೋಡುವವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಹಾರುವರು, ಓಡಿದಣಿಯರು ನಡೆದು ಬಳಲರು. ಆದರೆ ಪರಲೋಕ ವಿಷಯವಾಗಿ ಮಾತ್ರ ಅವರು ಹೆಚ್ಚಳ ಪಡುತ್ತಾರೆ, ಭೂ ಸಂಬಂಧವಾದ ಯಾವುಗಳಲ್ಲಿ ಹೆಚ್ಚಳ ಪಡುವುದಿಲ್ಲ. ಹೀಗೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ಮತ್ತು ಎಫೆಸ ಪತ್ರಿಕೆ 6ನೇ ಅಧ್ಯಾಯ ದೇವರು ಕೊಡುವ ಆಯುಧಗಳನ್ನು ಕೂಡ ನೋಡಿದೆವು. ಅಲ್ಲಿ ಮತ್ತು ಸರ್ವಾಂಗ ಕವಚಗಳಲ್ಲಿ 1ನೇದು ನೀತಿಯೆಂಬ ನಿಲುವಂಗಿ, 2ನೇದು ವಿಶ್ವಾಸ ಎಂಬ ಬೆಲ್ಟ್, ನಡುಕಟ್ಟು, ಶಾಂತಿ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆ, 4ನೇದು ಸೈತಾನ ಹಾಕುವ ಅಗ್ನಿಬಾಣಗಳೆಂಬ ಶೋಧನೆಯನ್ನು ಆರಿಸಲು ವಿಶ್ವಾಸ ಎಂಬ ಗುರಾಣಿ. ಪ್ರೇರೆ, ಮತ್ತು ರಕ್ಷಣೆ ಎಂಬ ಶಿರಸ್ತ್ರಾಣ. ಹೌದು, 6ನೇದು ಪರಿಶುದ್ಧಾತ್ಮನು ಕೊಡುವ ದೇವರ ವಾಕ್ಯವೆಂಬ ಖಡ್ಗ. ಪ್ರೇರೆ, ಸೈತಾನನೇ ತೊಲಗಿಲಿಂದ ನೀನು ಯೋಚನೆ ಮನುಷ್ಯರದ್ದು ಹೊರತು ದೇವರದ್ದಲ್ಲ, ಪಕ್ಷಿ ರಾಜನದಲ್ಲ, ಕೋಳಿಯದು. ಹೌದು ಪ್ರೇರೆ, ಗುಬ್ಬಚ್ಚಿ ಅದು. ಹೀಗೆ ನಾವು ಸೈತಾನನ್ನು ವಾಕ್ಯ ಪ್ರಕಾರ ಓಡಿಸಬೇಕಾದ ಪ್ರೇರೆ. ವಾಕ್ಯವನ್ನು ವಕ್ರೀಕರಿಸುತ್ತಾನೆ ಆತನು. ಮತ್ತು ಶಾಂತಿದಾಯಕ ದೇವರು, ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ ಎಂದು ಹೇಳಿದಾತನು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತಿಳಿಸುತ್ತಾನೆ ಪ್ರೇರೆ. ಇದು ವಾಗ್ದಾನ. ಹೌದು, ಹೀಗೆ ನಾವು ಉನ್ನತದಲ್ಲಿ ಹಾರುವ ಪಕ್ಷಿರಾಜನಂತೆ ಇರಬೇಕೆಂದು ಪ್ರಭು ಕೋರುತ್ತಿದ್ದಾನೆ ಪ್ರೇರೆ. ಈ ಲೋಕದ ಯಾವ ವಿಷಯಗಳಿಗೆ ಮಾರು ಹೋಗದೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಬೇಕಂತ ಹೇಳ್ತಿದ್ದಾನೆ. ನಿಮ್ಮನ್ನೇ ದೇವರಿಗೆ ಮೀಸಲು ಮೆಚ್ಚಿಗೆ ಸಜೀವ ಬೆಲೆಗೆ ಅರ್ಪಿಸಿಕೊಳ್ಳಬೇಕಾಗಿದೆ. ಹೀಗೆ ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡಿದೆವು. 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ಎಫೆಸಿಯನ್ 1st ಚಾಪ್ಟರ್ 3rd ವರ್ಡಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನ ದೇವರು ತಂದೆಯು. ಹೌದು ಪ್ರೇರೆ, ಯೇಸು ಕ್ರಿಸ್ತನ ತಂದೆ ಒಂದೇ ಆಗಿದ್ದಾರೆ. ಮತ್ತು ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು. ಹೌದು ಪ್ರೇರೆ, ಕ್ರಿಸ್ತ ಯೇಸುವಿನಲ್ಲಿ ಏನೇನಿದು ಪ್ರೇರೆ? ಹೌದು, ಎಲ್ಲ ಇದು. ದೇವರು ತಾನು ಮೆಚ್ಚಿದವನಿಗೆ ಯಾವ ವರವನ್ನು ದಯಪಾಲಿಸದೇ ಇದ್ದಾನು. ಹೌದು ಪ್ರೇರೆ, ಆತನು ನಮ್ಮನ್ನು ಜ್ಞಾಪಕ ಮಾಡಿಕೊಂಡ್ರೆ ನಮ್ಮ ಆನಂದವನ್ನು ಯಾರು ಕಸಿದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾನೆ. ಹೌದು, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ. ಹೌದು,
ಹೀಗೆ ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ ಪ್ರೇರೆ, ಆತನು ನಾವು ಧೂಳಿಯಾಗಿದ್ದೇವೆಂದು ನೆನಪು ಮಾಡಿಕೊಳ್ಳುತ್ತಾನೆ. ಹೌದು, ನಾವು ಕೀರ್ತನೆ ಭಾಗದಲ್ಲಿ ಕೂಡ ನೋಡೋದಾದರೆ ಕೀರ್ತನೆ 103ನೇ ಅಧ್ಯಾಯ ಪ್ರೇರೆ 14ನೇ ವಾಕ್ಯ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ಹೌದ್ರಿ, ನಾವು ಬಲಹೀನವಾದ ಮನುಷ್ಯರು ಎಂದು ಬಲ್ಲನು. ಕೋಳಿಯಂತೆ ಗುಬ್ಬಚ್ಚಿಯಂತೆ ಭೂ ಸಂಬಂಧವಾದಗಳಲ್ಲಿ ಹಾರಾಡುತ್ತಿರುವವರೆಂದು ಬಲ್ಲನು. ಹದ್ದುವಿನಂತೆ ಹಾರಾಡಬೇಕೆಂದೇ ಕರೆದಿದ್ದನು ಪ್ರೇರೆ. ಅದು ತನ್ನ ಸನ್ನಿಧಿಯಲ್ಲಿ ಸುತ್ತಮುತ್ತಲಿರುವ 4 ಜೀವಿಗಳಲ್ಲಿ ಒಂದು ಜೀವಿ ಪಕ್ಷಿ ರಾಜುವಿನ ಮುಖ. ಅದು ಪ್ರೇರೆ. ಹೀಗೆ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಅದು ಪ್ರೇರೆ. ಸ್ಲಾಮ್ಸ್ 103 ವರ್ಸ್ 14th ವರ್ಡ್. ನಮ್ಮ ಪ್ರಕೃತಿ ಬಲ್ಲಾತನಾಗಿದ್ದಾನೆ. ಆದ್ದರಿಂದ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ, ತಂದೆ ನಮ್ಮ ಪ್ರಕೃತಿಯನ್ನು ಬದಲಾವಣೆ ಮಾಡು, ನಾವು ಧೂಳಿಯಾಗಿದ್ದೇವೆ ಎಂದು ನೆನಪು ಮಾಡಿಕೊ, ಮಹಿಮೆಯ ಮಾಣಿಕ್ಯವನ್ನಾಗಿ ಮಾಡು ಯೇಸು ಕ್ರಿಸ್ತನ ಮೂಲಕ. ಯೇಸುವಿನ ವಿಶ್ವಾಸ ಇಟ್ಟವರು ದೇವರ ಮಕ್ಕಳಾಗುವ ಅಧಿಕಾರ ಹೊಂದುತ್ತಾರೆ ಪ್ರೇರೆ. ಕಾಮದಿಂದ, ರಕ್ತ ಸಂಬಂಧದಿಂದ, ಪುರುಷ ಸಂಕಲ್ಪದಿಂದ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು, ಹೀಗೆ ನಾವು ಧೂಳಿಯಾಗಿದ್ದೇವೆ ನೆನಪು ಮಾಡಿಕೊಳ್ಳುತ್ತಾನೆ. ನಮ್ಮನ್ನು ದೇವರು ಮಾರ್ಪಡಿಸುತ್ತಾನೆ ಪ್ರೇರೆ. ಆತನನ್ನು ಎದುರು ನೋಡುವವರಾಗಿದ್ದರೆ ಪಕ್ಷಿರಾಜನಂತೆ ಆಕಾಶಕ್ಕೆ ಹಾರುವಂತೆ ಮಾಡುತ್ತಾನೆ. ಪರಲೋಕ ಸಂಬಂಧವಾದ ಆತ್ಮೀಯ ವರಗಳನ್ನು, ಎಲ್ಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸುತ್ತಾನೆ. ಹೀಗೆ ಸರ್ವಶಕ್ತ ದೇವರಾದ ಯೇಸು ಕ್ರಿಸ್ತನ ತಂದೆಯ ಪಕ್ಷಿರಾಜು ಹದ್ದು ಪ್ರೇರೆ. ನಾವು ಎಫೆಸ ಪತ್ರಿಕೆ ಅದೇ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಎಫೆಸಿಯನ್ ಚಾಪ್ಟರ್ 2 ವರ್ಸ್ 7th ವರ್ಡ್. 6ನೇ ವಾಕ್ಯದಿಂದ ಓದೋದಾದರೆ 6th ವರ್ಡ್ಲಿಂದ 7th ವರ್ಡ್. ಬದುಕಿಸಿದ್ದಲ್ಲದೆ ಅಂದರೆ 5ನೇ ವಾಕ್ಯದಿಂದ 5th to 7th ವರ್ಡ್. ಎಫೆಸಿಯನ್ಸ್ ಚಾಪ್ಟರ್ಸ್ 2 ವರ್ಸ್ 5th to 7th ವರ್ಡ್. ಸತ್ತವರಾಗಿದ್ದ ಅಂದರೆ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಬದುಕಿಸಿದನು. ನಾವು ಅಪರಾಧಗಳಿಂದ ಸತ್ತವರಾಗಿದ್ದೇವೆ ಅಂತ ಪ್ರೇರೆ. ಯೇಸು ಕ್ರಿಸ್ತನ ನಂಬುವುದಕ್ಕೆ ಹಿಂದೆ ಅಪರಾಧಗಳಲ್ಲಿದ್ದೆವು, ಏನು ಮಾಡುತ್ತೇವೆ ನಮಗೆ ಗೊತ್ತಿಲ್ಲ. ಕತ್ತಲೆಯಲ್ಲಿ ನಡೆಯುವವನಿಗೆ ಎಲ್ಲಿಗೆ ಹೋಗುತ್ತಾನೆಂದು ಗೊತ್ತಿಲ್ಲ. ಯಾಕಂದರೆ ಕತ್ತಲು ಅವನನ್ನು ಮೋಸಪಡಿಸುತ್ತದೆ. ಹೌದು ಪ್ರೇರೆ, ಕತ್ತಲು ಮಾರ್ಗ ತೋರಿಸುವುದಿಲ್ಲ. ಆದರೆ ಯೇಸುವಿನಲ್ಲಿಗೆ ಬಂದೆವು ಪ್ರೇರೆ. ಯೇಸು ಬೆಳಕಾಗಿದ್ದಾನೆ, ಲೋಕದ ಬೆಳಕಾಗಿದ್ದಾನೆ, ನಿಜವಾದ ಜೀವವಾಗಿದ್ದಾನೆ. ಮನುಷ್ಯರ ಆತ್ಮವನ್ನು ದೀಪದಂತೆ ಸೃಷ್ಟಿಸಿದ ದೇವರಾಗಿದ್ದಾನೆ. ಹಿಂದೆ ನಾವು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಬದುಕಿಸಿದನು. 5ನೇ ವಾಕ್ಯ. ಮತ್ತು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅಂದರೆ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆದರೆ ನಾವೇ ಆತನನ್ನು ಹುಡುಕಿದರೂ ಕೂಡ ಆತನೇ ನಮಗೆ ಆ ಜ್ಞಾನ ಕೊಟ್ಟಿದ್ದು, ಆತನೇ ನಮ್ಮನ್ನು ಹುಡುಕಿದರೂ ಕೂಡ ಆತನೇ ಆ ಅವಕಾಶ ಕೊಟ್ಟಿದ್ದು. ಆದರೆ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ನಮ್ಮ ಒಳ್ಳೆಯತನದಿಂದ ಪ್ರಭು ನಮ್ಮನ್ನು ಆಶೀರ್ವದಿಸಲ ಪ್ರೇರೆ. ದೇವರ ಒಳ್ಳೆಯತನ. ಹೌದು, ಇದರಿಂದ ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನ 6ನೇ ವಾಕ್ಯ, ಬದುಕಿಸಿದ್ದಲ್ಲದೆ ರಕ್ಷಣೆಯಿಂದ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿರಿಸಿದ್ದಾನೆ. 8ನೇ ವಾಕ್ಯ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. 9ನೇ ವಾಕ್ಯ 9th ವರ್ಡ್. ಎಫೆಸಿಯನ್ ಚಾಪ್ಟರ್ 2 ವರ್ಸ್ 9th ವರ್ಡ್. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. 10ನೇ ವಾಕ್ಯ. ನಾವು ಆತನ ನಿರ್ಮಾಣ, ಯೇಸು ಕ್ರಿಸ್ತನ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವಂತ ಪ್ರೇರೆ. ಮತ್ತು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸಕ್ಕೆ ಕರೆಯಲ್ಪಟ್ಟೆವು. ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ಆತನ ವಾಕ್ಯ ಪ್ರಕಾರ ನಡೆದುಕೊಳ್ಳಬೇಕಾಗಿದೆ. ಕಾರಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು, ಇದ್ದೇವೆ, ಇರುತ್ತೇವೆ.
ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಯಾವಾಗ ಪ್ರೇರೆ? ಜಗತ್ತು ಉತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತನ್ನವರನ್ನಾಗಿ ಆರಿಸಿಕೊಂಡಿದ್ದಾನೆ ಪ್ರೇರೆ. ತಕ್ಕ ಕಾಲ ಬಂದಾಗ ಯೇಸು ಕ್ರಿಸ್ತನ ಮುಖಾಂತರ ನಾನೇ ದೇವರು ಎಂದು ಕರೆದಿದ್ದಾನೆ. ಹೌದು, ಹೀಗೆ ಸತ್ಕಾರ್ಯಗಳು ನಡೆಸುವವರಾಗಿರಬೇಕೆಂದು ಪ್ರೇರೆ. ಸತ್ಕಾರ್ಯಗಳೆಂದರೆ ನಮ್ಮಂತೆ ನೆರೆಯವರನ್ನು ಪ್ರೀತಿಸುವುದೇ ಪ್ರೇರೆ, ಮತ್ತು ನಿಜವಾಗಿ ದೇವರನ್ನು ಹೃದಯದಿಂದ, ಆತ್ಮದಿಂದ, ಬುದ್ಧಿ, ಶಕ್ತಿ, ಮನಸ್ಸಿನಿಂದ ಪ್ರೀತಿಸಿ ಆಜ್ಞೆಗಳನ್ನು ಕೈಗೊಂಡು ನಡೆದು ಆರಾಧಿಸಬೇಕಾಗಿದೆ. ಹೀಗೆ ಪ್ರಭುವಿನ ಪಕ್ಷಿರಾಜನಂತೆ ಉನ್ನತದಲ್ಲಿ ಆರಬೇಕಾಗಿದೆ. ದೇವರ 2 ಆಜ್ಞೆಗಳು ನಿಜವಾದ ಆಜ್ಞೆಗಳು. ಇಡೀ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಅಡಕವಾಗಿರುವ ಆಜ್ಞೆ, ನಿನ್ನ ದೇವರಾದ ಸರ್ವಶಕ್ತನನ್ನು ಪೂರ್ಣ ಹೃದಯದಿಂದ, ಆತ್ಮದಿಂದ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕು. ಇದಕ್ಕೆ ಸಮಾನವಾದ 2ನೇ ಆಜ್ಞೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು, ಕ್ಷಮಿಸಿ. ಹೌದು ಪ್ರೇರೆ. ಹೀಗೆ ಇದಕ್ಕಾಗಿ, ಸತ್ಕಾರ್ಯಕ್ಕಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದನು, ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿದನು. ಹೀಗಿರುವುದರಿಂದ ಪುಣ್ಯ ಕಾರ್ಯದಿಂದ ನಾವು ರಕ್ಷಣೆಯಾಗಲು ಪ್ರೇರೆ. ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೇವೆ. ಪರಲೋಕದಲ್ಲಿ ಯೇಸುವಿನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಕೂಡಿಸಿದ್ದಾನೆ. ಕೃಪಾತಿಶಯ ಮುಂದಣ ಯುಗಗಳಲ್ಲಿ, ಈಗ ಮುಂದಣ ಯುಗ ಪ್ರೇರೆ 2000 ವರ್ಷಗಳ ನಂತರ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಾದರೆ ಕಡೆಯವರೆಗೆ ನಾವು ಯೇಸುವಿನೊಂದಿಗೆ ಕೂತವರಾಗಿದ್ದೇವೆ ಪ್ರೇರೆ ಪರಲೋಕದಲ್ಲಿ. ಹೀಗೆ ಅಂತ ನಂಬಿಕೆ, ನಿರೀಕ್ಷೆ ಪ್ರಭು ನೀಡಿದ್ದಾನೆ, ಪ್ರೀತಿಯ ದೇವರು. ನಾವು ಇನ್ನು ಮುಂದೆ ನೋಡಿದ ಪ್ರೇರೆ ಆ ಪಕ್ಷಿರಾಜನ ಬಗ್ಗೆ. ಆ ಪಕ್ಷಿರಾಜನಾದ ಹದ್ದು ಹಾರಿದಂತೆಲ್ಲ ಆ ಪಕ್ಷಿರಾಜನ ಹದ್ದುವಿಗೆ ಪರಿಶುಭ್ರವಾದ ಗಾಳಿ ಆಕಾಶದ ಮಧ್ಯದಲ್ಲಿ ದೊರಕುತ್ತದೆ ಪ್ರೇರೆ, ಸಿಗುತ್ತಿದೆ. ಅಸ್ಪಷ್ಟವಾದ ದರ್ಶನ ನೇತ್ರಗಳೊಂದಿಗೆ ಹಾರುತ್ತಿದೆ. ಆ ಮೇಘಗಳು ಅದಕ್ಕೆ ಅಡ್ಡವಾಗಿ ನಿಲ್ಲಲಾರವು. ಗಿಡಗಳು, ಮರಗಳು, ಗುಡ್ಡ ಬೆಟ್ಟಗಳು ಅದರ ವೇಗವನ್ನು ಕಡಿಮೆ ಮಾಡಲಾರವು. ಲೋಕದಲ್ಲಿ ಇರುವ ಹೋರಾಟಗಳಿಂದ ಅದು ಬೇರ್ಪಟ್ಟಿದೆ ಪ್ರೇರೆ, ಬಾಧಿಸಲ್ಪಡುವುದಿಲ್ಲ. ಎಷ್ಟು ಅದ್ಭುತವಾದ ಅನುಭವ ಪ್ರೇರೆ. ಪಕ್ಷಿರಾಜ ಲೋಕದ ವಿಷಯಗಳಿಗೆ ಬಾಧೆ ಪಡುವುದಿಲ್ಲ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಪ್ರೇರೆ. ಹಣದ ವಿಷಯ, ಬಟ್ಟೆ ಯಾವುದಿಲ್ಲ. ತಂದೆ ವಿಶ್ವಾಸ ಹುಟ್ಟಿಸಿದ, ಪರಿಪೂರ್ಣಗೊಳಿಸುವ ಆತನ ಕಡೆಗೆ ನೋಡುವುದು. ಹೀಗೆ ಆ ಪಕ್ಷಿರಾಜನಂತೆ ಆ 8,000 ಮೊಳ ಅಥವಾ ಹೆಜ್ಜೆ ಎತ್ತರದೊಳಗೆ ಹಾರುತ್ತಾ ಆ ಮನುಷ್ಯರನ್ನು ನೋಡುವುದಾದರೆ ಆತನೊಬ್ಬ ಚುಕ್ಕಿಯಂತೆ, ಧೂಳಿನಂತೆ ಕಂಡುಬರುತ್ತಾನೆ ಪ್ರೇರೆ ಪಕ್ಷಿರಾಜನಿಗೆ. ಆ ಪಕ್ಷಿರಾಜನಂತೆ ನಾವು ಹಾರುವುದಾದರೆ, ಹೀಗೆ ಇನ್ನೂ ಮೇಲಕ್ಕೆ ಹಾರುವುದಾದರೆ ಆ ಮನುಷ್ಯನು ಒಂದು ಅಣುವಿನಂತೆ ಕಂಡುಬರುತ್ತಾನೆ. ಆವಾಗ ಮನುಷ್ಯನು ಎಷ್ಟು ಅಸ್ಥಿರನೆಂದು, ದೇವರೇ ನೀನು ಮನುಷ್ಯನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ಅವನು ಯಾವ ಥರದವನು, ನೀನು ನರಪುತ್ರನನ್ನು ದರ್ಶಿಸುವುದಕ್ಕೆ ಅವನು ಎಷ್ಟು ಲೆಕ್ಕದವನು ಎಂದು ಹೇಳುತ್ತಾ ದೇವರ ಪ್ರೀತಿಯನ್ನು ಗ್ರಹಿಸಬಲ್ಲೆವ ಪ್ರೇರೆ. ಕೀರ್ತನಗಾರ ದಾವೀದನು ಹೇಳಿದಂತೆ. ಹೌದು ಪ್ರೇರೆ, ದೇವರ ಮಗುವೆ, ಆ ಪಕ್ಷಿರಾಜನಾದ ಹದ್ದುವಿನಂತೆ ಉನ್ನತ ಸ್ಥಳದೊಳಗೆ ಹಾರುತ್ತಾ ಆ ಪ್ರಭುವಿನೊಂದಿಗೆ ನಡೆಯುತ್ತಾ ಶ್ರೇಷ್ಠ ಅನುಭವದೊಳಗೆ ಇರಲು ಆಶಿಸೋಣ ಪ್ರೇರೆ. ಅಂತ ಕೃಪೆ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರನ್ನು ಸರ್ವಶಕ್ತನನ್ನು ಕೇಳಿಕೊಳ್ಳೋಣ. ಆವಾಗ ಆ ಲೋಕದ ಚಿಂತೆಗಳು ನಿನ್ನನ್ನು ನನ್ನನ್ನು ಒತ್ತಡಕ್ಕೆ ಗುರಿ ಮಾಡಲಾರವು. ಪಾಪ ಮಾಡಲು, ಚಿಂತಿಸಲು, ದೇವರಿಗೆ ವಿರುದ್ಧವಾಗಿ ನಡೆಯಲು, ಇಲ್ಲ ದೇವರ ಚಿತ್ತವನ್ನು ನೆರವೇರಿಸಲು ಸಹಾಯವಾಗುತ್ತದೆ. ಆ ಲೋಕ ಭಾರಗಳು ನಿನ್ನನ್ನು ನನ್ನನ್ನು ಜಯಿಸಲಾರವು ಪ್ರೇರೆ. ಇಲ್ಲಿ ಭಾರ ಹೊತ್ತು ಬಳೆಯಲ್ಲಿ ಬೆಂಡಾಗಿರು ಸರ್ವ ಜನರೇ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ದೇಹದಲ್ಲಿ. 2ನೇದಾಗಿ, ನನ್ನ ನೊಗವನ್ನು ಅಂದರೆ ನನ್ನ ವಾಕ್ಯಗಳನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನ ಶಿಲುಬೆಯನ್ನು ನನ್ನನ್ನು ಹಿಂಬಾಲಿಸಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನಾನು ದೀನ ಹೃದಯನು, ಸಾತ್ವಿಕನು ಆಗಿರುವುದರಿಂದ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತದೆ ಪ್ರೇರೆ. ಹೌದು, ನಮ್ಮ ನಿಜವಾದ ವಿಶ್ರಾಂತಿ